ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಾಡ್ತಿರೋಂಥ ವಿಡಿಯೋ ಯಾರೆಲ್ಲ ಬಳ್ಳಿ ಬೆಳೆಗಳು ಬೆಳೀತಾ ಇದ್ದೀರಾ ಅಂದರೆ ಹಾಗಲಕಾಯಿ ಇರ್ಬೋದು, ಹೀರೆಕಾಯಿ, ಸೋರೆಕಾಯಿ, ಸೌತೆಕಾಯಿ, ಮಸ್ಕ್ ಮೆಲನು, ವಾಟರ್ ಮೆಲನು, ಹಾಗೆ ಟೊಮೊಟೊ ಬೆಳೆಗಾರರು, ಎಸ್ಪೆಷಲಿ ಟೊಮೊಟೊ ಬೆಳೆಗಾರರು ಸಹ ಈ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ನಮ್ಮ ಬೇರೆ ರೈತರಿಗೂ ಶೇರ್ ಮಾಡಿ. ಏನಪ್ಪ ಇದು ಅಂದರೆ, ಇವತ್ತು ನಮ್ಮ ಬಳ್ಳಿ ಬೆಳೆ ಬೆಳೀತಾರಂಥ ರೈತರಿಗೆ ಪ್ರಮುಖವಾಗಿ ಎದುರಿಸ್ತಿರೋ ಸಮಸ್ಯೆ ಏನಂದರೆ ಊಜಿ ಕಾಟ. ಈ ಒಂದು ಊಜಿ ಕಾಟಕ್ಕೆ ನಮ್ಮ ರೈತರು ರಾಸಾಯನಿಕ ಸಿಂಪಡಣೆಗಳು ಬಳಸ್ತಾರೆ, ಅಥವಾ ಮಾರ್ಕೆಟ್ ಅಲ್ಲಿ ಈಗ ಆಲ್ರೆಡಿ ಸಿಗ್ತಾ ಇರೋಂಥ ಮೇಲ್ ಟ್ರಾಪ್ಗಳು ಅಂದ್ರೆ ಗಂಡು ಹುಳುಗಳನ್ನ ಅಟ್ರಾಕ್ಟ್ ಮಾಡೋಕೆ ಇರೋಂಥ ಟ್ರಾಪ್ಗಳನ್ನ ಬಳಸ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ನಿಮಗೆ ಈ ಟ್ರ್ಯಾಪ್ ಬಂದು ಹೆಣ್ಣು ಹೂಜಿಗಳನ್ನ ಅಟ್ರಾಕ್ಟ್ ಮಾಡೋಕೆ ಇರೋಂಥ ಒಂದು ವಿಶೇಷವಾಗಿರುವಂತ ಒಂದು ಟ್ರ್ಯಾಪ್. ಈ ಟ್ರ್ಯಾಪ್ ಮಾರ್ಕೆಟ್ ಅಲ್ಲಿ ಈಗ ಲಭ್ಯ ಇಲ್ಲ. ಇದು ನಾವು ನಮ್ಮ ರೈತರಿಗೆ ಕೊಡ್ತಾ ಇದೀವಿ ಈಗ ಆಲ್ರೆಡಿ. ಇದನ್ನ ಯಾವ ರೀತಿ ಕಟ್ಕೊಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಿರೋದು, ಮತ್ತೆ ಇದರಿಂದ ಏನೇನು ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ಈ ಟ್ರ್ಯಾಪ್ ಅನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕಂದ್ರೆ, ಫಸ್ಟ್ ನೋಡಿ ಫಸ್ಟ್ ಕೆಳಗಡೆ ಇದನ್ನ ಈ ರೀತಿ ಥ್ರೆಡಿಂಗ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕೆಳಗಡೆ ಈ ಕ್ಯಾಪ್ ಅನ್ನ ಈ ರೀತಿ ನೀಟಾಗಿ ಫಿಟ್ ಮಾಡಬೇಕು. ತದನಂತರ ನೀವು ನೋಡ್ಬೋದು ಇಲ್ಲಿ, ಇದೇನಿದೆ ಈ ಲಿಕ್ವಿಡ್ ಇದೇ ಮೇಯ್ನು. ಇದನ್ನ ಮೇಲೆಗಡೆ ಈ ರೀತಿ ಫುಲ್ಲು ಥ್ರೆಡ್ ಮಾಡಬೇಕಾಗುತ್ತೆ. ಥ್ರೆಡ್ ಮಾಡುವಾಗ ಫುಲ್ ಟೈಟ್ ಮಾಡಬಾರ್ದು, ಎಷ್ಟು ಬೇಕೋ ಅಷ್ಟು, ಅಂದ್ರೆ ಟೈಟ್ ಆದಾಗ ಅಲ್ಲಿಗೆ ಸ್ಟಾಪ್ ಮಾಡಬೇಕಾಗುತ್ತೆ. ಇದೇ ಮೇಯ್ನು. ಈ ಹೆಣ್ಣು ಊಜಿಗಳನ್ನ ಅಟ್ರಾಕ್ಟ್ ಮಾಡೋಕೆ ಈ ಒಂದು ಸ್ಮೆಲ್ಗೆ ಬಂದು ಇದರೊಳಗಡೆ ಬಿದ್ದೋಗುತ್ತೆ. ಆ ಒಂದು ಸ್ಮೆಲ್ಲು ಈ ಒಂದು ಡಬ್ಬದಲ್ಲಿ ಇರುತ್ತೆ. ನೋಡಿ, ಇದನ್ನ ಈ ರೀತಿ ಕಟ್ಕೊಬೇಕಾಗತ್ತೆ. ಇದನ್ನ ಫ್ಲವರಿಂಗ್ ಬರೋಕೆ ಬಿಫೋರೇ ಈ ಒಂದು ಊಜಿ ಟ್ರಾಪ್ಗಳನ್ನ ನೀವು ಈ ಬಳ್ಳಿ ಬೆಳೆಗಳಲ್ಲಿ ಎಲ್ಲ ಕಟ್ಟಬೇಕು. ಇದನ್ನ ಎಸ್ಪೆಷಲಿ ಈಗ ಡ್ರ್ಯಾಗನ್ ಬೆಳೆಗೂ ಸಹ ಈ ಊಜಿ ಕಾಟಕ್ಕೆ ಇದು ತುಂಬಾ ಯೂಸ್ ಆಗ್ತಾ ಇದೆ. ನೋಡಿ, ಈ ರೀತಿ ಒಂದು ಮೇಲೆ ಆ ಲಿಕ್ವಿಡ್ಗಿನ ಮೇಲೆ ಒಂದು ಪಿನ್ ಹೋಲ್ ಮಾಡಬೇಕಾಗುತ್ತೆ. ಏರ್ ಔಟ್ಗೋಸ್ಕರ ಈ ಒಂದು ಪಿನ್ ಹೋಲ್ ನ ಮಾಡಬೇಕು. ಈ ರೀತಿ ಕಟ್ಕೊಂಡಿದ್ದಾದ್ಮೇಲೆ ಕೆಳಗಡೆ ಈ ಒಂದು ಡಬ್ಬದಲ್ಲಿ ಸೋಪ್ ನೀರು ಅಥವಾ ಶಾಂಪು ನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈ ಕೆಳಗಡೆ ಆ ಕಡೆ ಈ ಕಡೆ ಇದೆಯಲ್ಲ ಓಲು, ಅದಕ್ಕಿಂತ ಸ್ವಲ್ಪ ಕೆಳಗಡೆ ಇರೋಂಗೆ ನೀರನ್ನ ಹಾಕ್ಬಿಟ್ಟು ಇದನ್ನ ಮತ್ತೆ ಇದೇ ರೀತಿ ನೀಟಾಗಿ ಫಿಟ್ ಮಾಡಿ ಬಿಡಬೇಕಾಗುತ್ತೆ. ಇದು ಒಂದು ಸರಿ ನೀವು ಕಟ್ಕೊಂಡ್ರೆ 60 to 70 ಡೇಸ್ ಇದು ಕೆಲಸ ಮಾಡ್ತಾ ಇರುತ್ತೆ. ಒಂದು ಬೆಳೆಗೆ ಒಂದು ಸರಿ ಕಟ್ಕೊಂಡ್ರೆ ಸಾಕಾಗುತ್ತೆ. ಇದು ಫುಲ್ ಬೆಳೆ ಇದು ಊಜಿಗಳನ್ನ ಅಟ್ರಾಕ್ಟ್ ಮಾಡ್ಕೊಳ್ತಾ ಇರುತ್ತೆ. ಈ ಒಂದು ಊಜಿ ಟ್ರಾಪ್ ಅನ್ನ ರೈತರು ಬಳಸೋದ್ರಿಂದ ರೈತರಿಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ, ಮತ್ತೆ ಬೆಳೆಯಲ್ಲಿ ಊಜಿ ಹೊಡೆತದಿಂದ ಆಗ್ತಾರಂತ ಹಾನಿನ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬಹುದು ಅಂದ್ರೆ, ನೋಡಿ, ಈಗ ನಮ್ಮ ರೈತರಿಗೆ ಮಾರ್ಕೆಟ್